ವೆಲ್ಕಮ್ ಟು ವೆಲ್ಕಮ್ ಟು ಚಾನಲ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ. ಇವೆರಡೇ ಅಲ್ವಾ? ತುಂಬ ದಿನದಿಂದ ನಮ್ಮೂರಿನ ಗ್ರಾಮ ದೇವತೆ ಆದ ಕೆಂಪಮ್ಮನ ಗುಡಿಗೆ ಹೋಗೋಣ ಅಂತ ಇದ್ವಿ. ಬಟ್ ಹೋಗೋಕ್ಕಾಗಿರಲಿಲ್ಲ. ಯಾಕೆಂದರೆ ನಮ್ಮ ಕಸಿನ್ಸ್ಗೆ ಒಬ್ಬರಿಗೆ ಪಾಪು ಆಗಿತ್ತು. ಅದನ್ನು ನಾವು ಸೂತ್ಕ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ. ಹಾಗಾಗಿ ಸೂತ್ಕ ಎಲ್ಲ ಕ್ಲಿಯರ್ ಆಯಿತು. ಇವಾಗ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಮಕ್ಕಳಿದ್ರೆ ಹಾಗೆ ಫುಲ್ ತರಲೆಗಳು, ಎಲ್ಲೋದ್ರೂ ಸುಮ್ಮನೆ ಇರಲ್ಲ. ನಮ್ಮ ಗಣಿಕ ನೋಡಿ, ಇಲ್ಲೂ ದೇವಸ್ಥಾನ ಫುಲ್ ರೌಂಡ್ ಆಗ್ತಾ ಇದ್ದಾರೆ. ಗಣಿಕ ಹೇಗಂದರೆ ತಟ್ಟ ಅಂತ ಬೇಗ ಅಡ್ಜಸ್ಟ್ ಆಗ್ತಾರೆ. ಬಟ್ ನಿಶಿಕಾ ಆಗಲ್ಲ, ಸ್ವಲ್ಪ ಟೈಮ್ ತಗೋತಾರೆ. ಇದು ನಮ್ಮೂರೇ ಆಗಿರೋದ್ರಿಂದ ದೇವ್ರ ಪೂಜೆ ಮಾಡೋರೆಲ್ಲ ನಮಗೆ ತುಂಬಾ ಪರಿಚಯ. ಆಮೇಲೆ ನಮ್ಮ ಪಾಪು ಅಂತ ಅಲ್ಲ, ಯಾವುದೇ ಪಾಪು ಆಗಲಿ 1 ವರ್ಷದ ಒಳಗಿನ ಮಕ್ಕಳೇನಾದರೂ ಇದ್ದರೆ ಈ ರೀತಿ ದೇವ್ರ ಹತ್ರ ಮುಟ್ಟಿ ಆಶೀರ್ವಾದ ತಗೊಂಡು ಕೊಡ್ತಾರೆ. ಬನ್ನಿ ಬೇಗ. ಒಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ನಮ್ಮೂರಲ್ಲೇ ಇನ್ನೊಂದು ದೇವಸ್ಥಾನ ರುದ್ರೇಶ್ವರ ಅಂತ, ಅಲ್ಲೋದ್ವಿ. ಯಾಕಲ್ಲ ಪುಟ್ಟ, ಗೊಂಬೆ ಯಾಕೆ ನೋಡ್ಬೇಕು ಹೇಳು? ಬೆಳಿಗ್ಗೆಯಿಂದ ನಾನು ಆಗ್ತೀನಿ ಅಂತ ಅಂದಿಲ್ವಲ್ಲ? ಯಾವಾಗ ಆಗ್ತೀನಿ ನಿಂದಿದ್ದೀನಿ? ಗೊಂಬೆ ನೋಡಿದ್ರೆ ಏನಾಗುತ್ತೆ? ಕಣ್ಣು ಗಣಿಕೊಂದು ಏನಾಗಿದೆ? ಕಣ್ಣು ಮುಚ್ಚಬೇಡ ಬಿಡು, ಕಣ್ಣು ಬಿಡು ಪಾಪ. ಗಣಿಕನ್ ಕಣ್ಣು ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಸೊ ಡ್ರಾಪ್ ಕೊಟ್ಟಿದ್ದಾರೆ. ಕಣ್ಣು ಬಿಡು ಗಣಿಕ, ಹಂಗಿರು. ನಾನು ಶ್ರೇಯಾನ ನೋಡ್ಕೊಳ್ಳೋಣ ಅಂತ ಮೇಲೆ ಬಂದರೆ ಗಣಿಕ ಮತ್ತು ನಿಶಿಕಾ ಸಹ ಮೇಲೇ ಬಂದು ಆಡ್ತಾಯಿದ್ರು.
ಮಾಸನಜ್ಜಿ ಡಮರು ಮಾದೇವ ಮಾಸನಜ್ಜೀವ ಆವ ಶಿವಲಿಂಗ ಆವ ಮಾದೇವ ಶಿವಲಿಂಗ ನಾರಮಾದೇವ. ಶ್ರಿಯಾಂದು ಕಾಲ್ಗೆಜ್ಜೆ ತೊಗೊಂಬಂದಿದ್ವಿ 5 ಮಂತಲ್ಲೇ, ಅದು ಕಟ್ಟಾಗಿಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ರಿಟರ್ನ್ ಮಾಡೋಕ್ಕೆ ಹೋದಾಗ ಅವರು ಅದನ್ನು ತೊಗೊಂಡು ಅದೇ ಗ್ರಾಮಲ್ಲಿ ಬೇರೆದು ಕೊಟ್ಟಿದ್ದಾರೆ. ಆವಾಗ ಸೊಂಟಕ್ಕೆ ತೊಗೊಂಬಂದಿರಲಿಲ್ಲ. ಸೊ ಇವತ್ತು ನಮ್ಮಪ್ಪ ತೊಗೊಂಬಂದಿದ್ರು. ಇವಾಗ ಸಿಲ್ವರ್ ಮತ್ತು ಗೋಲ್ಡ್ ಎಷ್ಟು ಕಾಸ್ಟ್ಲಿ ಆಗಿದೆ ಅಲ್ವಾ, ಒಂದು ಸ್ಮಾಲ್ ಪೀಸ್ ತೊಗೊಂಡ್ರು ತುಂಬ ಅಮೌಂಟ್ ಆಗುತ್ತೆ. ಟೆಂಪಲಿಂದ ಬಂದ್ವಿ. ಬೆಳಗ್ಗೆನೇ ಮಜ್ಜಿಗೆ ಸಾರು ಮಾಡಿಟ್ಟೋಗಿದ್ವಿ. ಸೊ ಮುದ್ದೆ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಇವತ್ತು, ಹಾಗಾಗಿ ಅನ್ನ ಸಾಂಬಾರು ಊಟ ಎಲ್ಲ ಆಯಿತು. ಆಮೇಲೆ ನಮ್ಮ ಮನೇಲಿ ಇವಾಗ ಹೇಗಾಗಿದೆ ಅಂದರೆ 3 ಜನ ಮಕ್ಕಳಿರೋದ್ರಿಂದ ಒಬ್ಬರಿಗೆ ಶೀತ ಅಥವಾ ಕೆಮ್ಮು ಆಗುತ್ತೆ. ಸೊ ನಾವು ಹೇಗೆ ಮೇಂಟೈನ್ ಮಾಡಿದ್ರು ಒಬ್ರನ್ನೊಬ್ರನ್ನ ಹತ್ರ ಬರಬೇಡಿ ಅಂತ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸ್ತೀವಿ. ಆದರೂ ಹೇಗಾದರೂ ಆಯಿತು, ಒಬ್ಬರು ಕಾಂಟ್ಯಾಕ್ಟಿಗೆ ಇನ್ನೊಬ್ಬರು ಬಂದೇ ಬಿಡ್ತಾರೆ. ಹಾಗಾಗಿ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ. ಹಾಗೆ 3 ಜನಕ್ಕೂ ಸ್ಪ್ರೆಡ್ ಆಗುತ್ತೆ. 1 ಮಂತಿಂದ ಇದೇ ಥರ ರೊಟೇಟ್ ಆಗ್ತಾ ಇದೆ. ಸೊ ಆವಾಗ ಒಂದು ಸಲ ಏನಾಯಿತು, ಗನಿಕಾಗೆ ಕೆಮ್ಮು ಆಯಿತು, ಅದರಿಂದ ನಿಶಿಕಂಗೆ ಸ್ಪ್ರೆಡ್ ಆಯಿತು, ಮತ್ತು ಶ್ರಿಯಾನಿಗೆ ಸ್ಪ್ರೆಡ್ ಆಯಿತು. ಸೊ ಅವನಿಗಂತೂ ಬೇಗ ಹೋಗಲೇ ಇಲ್ಲ. ನೆಬುಲೈಸೇಷನ್ ಎಲ್ಲ ಹಾಕ್ಸಿದ್ವಿ, 1 ವೀಕ್ ಆಗೋಯಿತು. ಸೊ ಮತ್ತು ಸರಿ ಇನ್ನೊಂದು ವಾರ ಆದಮೇಲೆ ಹುಷಾರಾದರು. ಈಗ 1-2 ವಾರ ಆರಾಮಾಗಿದ್ದರು. ಮತ್ತು ಈಗ ಅದೇ ರಿಪೀಟ್ ಆಗ್ತಾ ಇದೆ. ಎಲ್ಲರೂ ಕೆಮ್ತಾ ಇದ್ದಾರೆ. ನಿನ್ನೆ ಶ್ರಿಯಾನ್ಗೆ ಓಕೆ ಅಂದ್ಬಿಟ್ಟು ತುಳಸಿ ಎಲ್ಲ ತೊಗೊಂಬಂದು ಮನೆ ಮದ್ದು ಮಾಡಿದ್ವಿ. ಆದರೆ ಯಾಕೋ ಕೆಮ್ಮು ಕಮ್ಮಿನೇ ಆಗ್ತಾ ಇಲ್ಲ. ಸೊ ಇವತ್ತು ಮಾರ್ನಿಂಗಿಂದ ನಾನು ಟಾನಿಕ್ನೂ ಸಹ ಯೂಸ್ ಮಾಡ್ತಾ ಇದ್ದೀನಿ, ಆದರೂ ಜಾಸ್ತಿನೇ ಇದೆ. ಹೇಗಾಗುತ್ತೆ ಅಂದರೆ ಇವಾಗ ಬಿಡು ಹಾಸ್ಪಿಟ್ಲಿಗೆ ಹೋಗೋಣ ಅನ್ನೋ ಟೈಮ್ಗೆ ಕರೆಕ್ಟಾಗಿ ಕಮ್ಮಿ ಆಗುತ್ತೆ. ಇಲ್ಲ ಸರಿ ಬಿಡು ನಾಳೆ ಹೋಗೋಣ ಅಂದರೆ ಅಲ್ಲೇ ಸಂಜೆ ಒಳಗೆ ಜಾಸ್ತಿ ಆಗ್ತಾ ಇರುತ್ತೆ. ಹೀಗೆ ಆಗ್ತಾ ಇದೆ. ಅಂದರೆ ನಿಶಿಕಾ ಮತ್ತು ಗನಿಕಾ ದೊಡ್ಡವರಾಗಿರೋದ್ರಿಂದ ಓಕೆ, ಮೀನ್ಸ್ ಪರವಾಗಿಲ್ಲ, ಅವ್ರಿಗೆ ಕೆಮ್ಮೆಲ್ಲ ಆದರೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಟಾನಿಕ್ಸ್ ಎಲ್ಲ ಹಾಕಿ. ಶ್ರಿಯಾನು ಚಿಕ್ಕವರಾಗಿರೋದ್ರಿಂದ ಇನ್ನೂ 6 ಮಂತ್ಸ್ ಬೇಬಿ. ಸೊ ನಾವು ಏನೋ ಅಷ್ಟು ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಏನೋ ಗೊತ್ತಿರೋದೊಂದು ಮೆಡಿಸಿನ್ ಮಾಡ್ಬೋದು, ಇಲ್ಲ ಅದು ಕ್ಯೂರ್ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ನಿನ್ನೆಯಿಂದ ಕೆಮ್ತಾ ಇದ್ದಾರೆ, ಇವತ್ತು ಫುಲ್ ಕೆಮ್ಮೆ ಇದೆ, ಹುಷಾರಾಗ್ತಾನೇ ಇಲ್ಲ, ನೋಡಬೇಕು. ಆಮೇಲೆ ಇವಾಗ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಇರ್ತೀನಿ. ಅಲ್ಲೇ 6 ಮಂತ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ಫ್ರೂಟ್ಸ್ ಏನಾದರೂ ಕೊಡೋಣ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಕೆಮ್ಮಾಗಿಬಿಡುತ್ತೆ. ಸೊ ಫ್ರೂಟ್ಸ್ ಎಲ್ಲ ಕೆಮ್ಮಿದ್ದಾಗ ಅಷ್ಟು ಕೊಡೋದು ಒಳ್ಳೆಯದಲ್ಲ, ಮೀನ್ಸ್ ಥ್ರೋಟ್ ಇರಿಟೇಷನ್ ಆಗುತ್ತೆ. ಹಾಗಾಗಿ ಫ್ರೂಟ್ಸು ಸಹ ನಾನು ಇನ್ನೂ ಕೊಡ್ತಾ ಇಲ್ಲ, ರಾಗಿ ಸೊರಿನೇ ಕೊಡ್ತಾ ಇದ್ದೀನಿ. ನೋಡೋಣ, ಇವತ್ತು ಮೆಡಿಸಿನ್ ಎಲ್ಲ ಹಾಕಿದ್ದೀನಲ್ಲ, ಕ್ಯೂರ್ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮತ್ತೆ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.